ಸೊ ನೀವು ಕಣ್ಮುಂದೆ ನೋಡ್ತಿರೋದು ಯಾವುದೋ ನಾರ್ಮಲ್ ಬುಲೆಟ್ ಅಲ್ಲ ಗುರು, ಇದು ಕಂಪ್ಲೀಟ್ಲಿ ಮೇಡ್ ಇನ್ ಇಂಗ್ಲೆಂಡು. ಸೊ ಈ ಇಂಜಿನ್ ನೋಡಿ ವಿಂಟೇಜ್ ಬುಲೆಟ್ ನಮ್ಮ ಹತ್ರನೂ ಇದೆ, ನಮ್ಮದು ಇಂಗ್ಲೆಂಡ್ ಅಂತ ಅನ್ಬೋದು ನೀವು, ಬಟ್ ಇಲ್ಲ, ಪ್ರೀವಿಯಸ್ಲಿ ಇಂಗ್ಲೆಂಡಿಂದ ಬರ್ತಿತ್ತು ಗಾಡಿಗಳು, ಆಮೇಲೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಈ ಮಾಡಲ್ ಏನು ನೋಡ್ತಿದ್ದೀರಾ ಕಂಪ್ಲೀಟ್ಲಿ ಮೇಡ್ ಇನ್ ಇಂಗ್ಲೆಂಡು. G2 ಬುಲೆಟ್ ಇದು, G2 ಮಾಡಲ್ಲು. ನೋಡ್ಬೋದು ನೀವು, ಗಾಡಿ ತುಂಬ ಚೆನ್ನಾಗಿ ಇಕ್ಕಿದ್ದಾರೆ. ಎಲ್ಲ ಒರಿಜಿನಲ್ ಪಾರ್ಟ್ಸ್, ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒರಿಜಿನಲ್ ಪಾರ್ಟ್ಸ್ ಇದೆ ನೋಡಿ. ಸ್ಪೀಡೋಮೀಟರ್ ನೋಡಿ, ಸ್ಮಿತ್ಸ್ ನೋಡಿ, ಆ್ಯಂಪ್ ಮೀಟರು ಮೇಡ್ ಇನ್ ಇಂಗ್ಲೆಂಡ್. ಲುಕಾಸ್ ಹ್ಯಾಂಡಲ್ ಬಾರ್ ನೋಡಿ, ಆಲ್ಮೋಸ್ಟ್ ಒರಿಜಿನಲ್ ಪಾರ್ಟ್ಸ್ ಇದೆ, ಎಲ್ಲನೂ ಒರಿಜಿನಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ನೋಡಿ. ಟೈಲ್ ಲೈಟ್ ನೋಡಿ. ಸೊ 1967 ಮಾಡಲ್ ಇದು. ಆಲ್ಮೋಸ್ಟ್ ಒರಿಜಿನಾಲಿಟಿ ಇದೆ ಕಂಪ್ಲೀಟಾಗಿ. ಸ್ಮಿತ್ ಸ್ಪೀಡೋಮೀಟರು, ಲೂಕಾಸ್ ಆ್ಯಂಪ್ ಮೀಟರು, ಈ ಸೆಟ್ ನೋಡಿ. ಹ್ಯಾಂಡಲ್ ಬಾರು ಹೇಳಿದ ಹಾಗೆ ಹ್ಯಾಂಡಲ್ ಬಾರೂ ಸಹ ಒರಿಜಿನಲ್ಲೇ ಇದೆ. ನೋಡಿ, ಮ್ಯಾನುಫ್ಯಾಕ್ಚರ್ ಬೈ ಇಂಗ್ಲೆಂಡ್. ಸೊ ನಾರ್ಮಲಿ ನೀವು ಬುಲೆಟ್ಗಳು G2ನ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಂದ್ರೆ ನಿಮಗೆ ಇಂಜಿನ್ ಕೆಳಗಡೆ ಆ ಪಾರ್ಟ್ ನಿಮಗೆ ಝೂಮ್ ಮಾಡ್ತಿದ್ದೀನಿ ನೋಡಿ, ಇರಿ ಹತ್ರನೇ ಹೋಗಿ ತೋರಿಸ್ತೀನಿ. ಅಲ್ಲಿ ನಿಮಗೆ ಸೀರೀಸ್ ಬರ್ತಿರ್ತಾರೆ ಸ್ವಲ್ಪ G2ನ B1ನ ಯಾವುದು ಅಂತ ಝೂಮ್ ಮಾಡಿ ತೋರಿಸ್ತೀನಿ. ರೀ ಪಾಸಿಬಲ್ G2 ಕಾಣಿಸ್ಕೊಂಡ್ಬಿಟ್ಟಿರಿ. ನೋಡಿ ಗುರು, ಒರಿಜಿನಲ್ ಬುಲೆಟ್ ಇದು. ನನ್ನ ಪ್ರಕಾರ 2009-10ವರೆಗೂ ಬಂದಿದ್ದಲ್ಲ ಒರಿಜಿನಲ್ ಬುಲೆಟೇ, ಈಗ ಬರ್ತಿರೋದು ಬುಲೆಟ್ ಅಲ್ಲ. BS4ವರೆಗೂ ಒಂದು ರೇಂಜಿಗೆ ಓಕೆ, ಬಟ್ BS6 ಬಂದಮೇಲೆ ನಮ್ಗೆ ಯಾಕೋ ಗ್ರಂಟ್ ಏನಿದೆ ರಾಯಲ್ ಎನ್ಫೀಲ್ಡು ಅದು ಸಿಗ್ತಿಲ್ಲ. ಬಟ್ ಪ್ರಾಪರ್ ಒರಿಜಿನಲ್ OG ಎನ್ಫೀಲ್ಡ್ ಅಂದರೆ ನಿಮ್ಮ ಕಣ್ಮುಂದೆ ಇದೆ ನೋಡ್ಕೊಳ್ಳಿ. ಇಲ್ಲೂ ಒಂದಿದೆ, ಅದಕ್ಕಿಂತ ಇದು ನನಗೆ ಒರಿಜಿನಲ್ ಆಗಿ ಕಾಣಿಸ್ತಿದೆ.